ಈ ಅರ್ಥವಾಗದ ಬದುಕಿನಲ್ಲಿ ಪ್ರತಿ ಕ್ಷಣ ಪ್ರತಿದಿನ ನಂಗೆ ಉಸಿರುಗಟ್ಟಿದೆ. ಆದರೆ ಯಾರಿಗೂ ಹೇಳಿಕೊಳ್ಳುವಂತಿಲ್ಲ. ಏಕೆಂದರೆ ಭಯ, ಒಂಥರ ಪ್ರತಿಷ್ಠೆ. ಅವರು ನನ್ನ ಬಗ್ಗೆ ಏನ್ ಅಂದ್ಕೊಳ್ತಾರೋ ಎಂದು. ಆದರೆ ಇದೆಲ್ಲದರ ಅವಶ್ಯಕತೆ ನಿಜಕ್ಕೂ ಇದೆಯಾ? ಮತ್ತೊಬ್ಬರಿಗೆ ತೋರಿಸಿಕೊಳ್ಳಲು ಅಥವಾ ಅವರಿಗಾಗಿ ಏನಕ್ಕೆ ನಾವು ಬದುಕಬೇಕು? ಅದೇನೋ ಗೊತ್ತಿಲ್ಲ. ಬುದ್ಧಿ ಬಂದಾಗಿನಿಂದಲೂ ಈ ಪ್ರಶ್ನೆ ನನ್ನ ತಲೆಯಲ್ಲಿ ಓಡುತ್ತಲೇ ಇದೆ. ನಮ್ಮಿಷ್ಟದಂತೆ ನಮ್ಮನ್ನು ಏಕೆ ಬದುಕಲು ಬಿಡುವುದಿಲ್ಲ ಈ ಸಮಾಜ? ಏಕೆ ಹುಟ್ಟಿದಾಗಿನಿಂದಲೂ ಹೀಗೆ ಇರಬೇಕು, ಹೀಗೆ ಬದುಕಬೇಕು ಎಂಬ ಕಟ್ಟುಪಾಡುಗಳು, ಜೊತೆಗೆ ತಲೆ ಮೇಲೆ ಒಂದಿಷ್ಟು ಜವಾಬ್ದಾರಿಯ ಮೂಟೆಗಳು. ಒಂದೊಂದ್ಸಲ ಅನ್ಸುತ್ತೆ ಇದೆಲ್ಲದರಿಂದ ಓಡಿ ಹೋಗಿ ಯಾರೂ ಇಲ್ಲದ ಜಾಗದಲ್ಲಿ ಒಬ್ಬಂಟಿಯಾಗಿ ಇದ್ಬಿಡೋಣ ಅಂತ. ಆದರೆ ಅದಕ್ಕೂ ಈ ಸಮಾಜ ಸುಮ್ಮನೆ ಬಿಡುತ್ತಾ? ಇಲ್ಲ. ಅದಕ್ಕೆ ಮತ್ತೇನೋ ಹಣೆಪಟ್ಟಿ. ನಾವು ಈ ಭೂಮಿ ಮೇಲೆ ಹುಟ್ಟಿರೋದೇ ಬೇರೊಬ್ಬರಿಗಾಗಿನ, ಅಂದ್ರೆ ಮಗು ಇದ್ದಾಗ ಅಪ್ಪ ಅಮ್ಮನಿಗಾಗಿ ಇರೋದು, ಆಮೇಲೆ ಒಂದಿಷ್ಟು ವಯಸ್ಸಾದ್ಮೇಲೆ ಮದ್ವೆ, ಆಮೇಲೆ ಮಕ್ಕಳು, ಅವರ ಜವಾಬ್ದಾರಿ, ಆಮೇಲೆ ಮುಪ್ಪು ನಮ್ಮನ್ನು ಆವರಿಸುತ್ತದೆ. ಇಷ್ಟೇನಾ ಜೀವನ ಎಂದ್ರೆ? ಇದೆಲ್ಲದರ ನಡುವೆ ನಮಗಾಗಿ ಸ್ವಲ್ಪ ಸಮಯ ನಾವು ತೆಗೆದುಕೊಂಡರೆ ಸ್ವಾತಿ ಎಂಬ ಬಿರುದು, ನಿನ್ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡ್ತೀಯ ಅನ್ನೋದು, ಇದು ಯಾವ ನ್ಯಾಯ? ನನಗಾಗಿ ತಾನೇ ನಾನು ಇಲ್ಲಿ ಬದುಕಿ ಇರೋದು. ಮತ್ಯಾರದೋ ಆಸೆ ಕನಸುಗಳಿಗೆ ನಾವೇಕೆ ಆಸರೆಯಾಗಿ ನಿಲ್ಬೇಕು? ಅವರು ಸಹ ನಮಗಾಗಿ ನಿಲ್ತಾರ? ಒಂದ್ ವೇಳೆ ನಿಂತ್ರೆ ಅದ್ರಲ್ಲಿ ಅವರ ಸ್ವಾರ್ಥ ಇರುವುದಿಲ್ಲ ಎನ್ನುವುದಕ್ಕೆ ಏನ್ ಸಾಕ್ಷಿ? ಈಗ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ, ಮೋಸ ಮಾಡಿ, ಜಾತಿ ಬೇರೆ, ಅಪ್ಪ ಅಮ್ಮ ಸತ್ತೋಗ್ತಾರೆ ನಿನ್ನ ಮದ್ವೆ ಆದ್ರೆ ಅಂತ ಬಿಟ್ಟು ಎಷ್ಟೋ ಜನ ಹೋಗ್ತಾರೆ ನಡು ನೀರಲ್ಲಿ. ನಿಯತ್ತಾಗಿ ಪ್ರೀತಿಸಿದ್ದಕ್ಕೆ ಸಿಕ್ಕಿದ್ದು ಏನು? ನೋವು, ಹತಾಶೆ, ದುಃಖ. ಸುತ್ತ ಇದ್ದವರಿಂದ ಸ್ವಲ್ಪ ಸಮಾಧಾನಕರ ಮಾತುಗಳು, ನಿನಗೆ ಅವರಿಗಿಂತ ಚೆನ್ನಾಗಿ ಸಿಗ್ತಾರೋ ಅನ್ನೋ ಹುಸಿ ನಂಬಿಕೆಗಳು. ಅವರಿಗಿಂತ ಚೆನ್ನಾಗಿರೋರು ಸುತ್ತಲೂ ಇದ್ದರೂ ಸಹ ಮನಸಾರೆ ಪ್ರೀತಿಸಿದ್ದು ಇವರನ್ನೇ ಅಲ್ವಾ? ಹಾಗಿದ್ದ ಮೇಲೆ ಬೇರೆಯವರನ್ನು ಹೇಗೆ ಒಪ್ಪಿಕೊಳ್ಳುತ್ತೆ ಈ ಹೃದಯ? ಇಷ್ಟಪಟ್ಟವರನ್ನು ಮದುವೆ ಆಗುವ ಹಕ್ಕು ಸಹ ಇಲ್ಲ ನಮಗೆ. ವಿಚಿತ್ರ. ಇದರ ಮೇಲೆ ಕರ್ಮ ರಿಟರ್ನ್ಸ್ ಎಂಬ ದೊಡ್ಡ ಮಾತುಗಳು. ನಿಜವಾಗ್ಲೂ ಕರ್ಮ ಅನ್ನೋದು ಇದೇನಾ? ಹಾಗಾದ್ರೆ ಏಕೆ ಒಳ್ಳೆಯವರಿಗೆ ಒಳ್ಳೇದಾಗ್ತಿಲ್ಲ? ಕೆಟ್ಟವರಿಗೆ ಕೆಟ್ಟದಾಗದೆ ಒಳ್ಳೇದೇ ಆಗ್ತಿದೆ? ಕೆಟ್ಟವರೇ ಬೆಳೆಯುತ್ತಿದ್ದಾರೆ, ಅವರೇ ಉದ್ಧಾರ ಆಗ್ತಿದ್ದಾರೆ. ಒಳ್ಳೆಯವರಾಗಿದ್ದು ಏನ್ ಪ್ರಯೋಜನ? ಮುಂದಿನ ಜನ್ಮದಲ್ಲಿ ಒಳ್ಳೆಯದಾಗುತ್ತೆ ಅಂತ ಕಾಯಣ್ವಾ? ಹಾಗಾದ್ರೆ ಮುಂದಿನ ಜನ್ಮ ಅಂತ ಇದ್ರೆ ಅದ್ರಲ್ಲಿ ಸಹ ಒಳ್ಳೆಯದಾಗುತ್ತೆ ಅಂತ ಏನ್ ಗ್ಯಾರಂಟಿ? ಒಂದೊಂದ್ಸಲ ಅನ್ಸುತ್ತೆ ಎಲ್ಲವೂ ಸಹ ನಮ್ಮ ಮೂಢನಂಬಿಕೆ ಅಥವಾ ಮುಗ್ಧತನ ಎಂದು. ಈ ಕ್ಷಣ, ಈ ದಿನ ಅಷ್ಟೇ ವಾಸ್ತವ. ಈ ಬದುಕಿನ ಅರ್ಥ ತಿಳಿಯುವಷ್ಟರಲ್ಲಿ ನಾವು ಬದುಕನ್ನೇ ಮುಗಿಸಿರುತ್ತೇವೆ ಅನ್ಸುತ್ತೆ.